ಧರ್ಮಸ್ಥಳದ ಏನು ಬುರುಡೆ ರಹಸ್ಯ ಕೇಸ್ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ 7ನೇ ಗುಂಡಿ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ. ಸದ್ಯ ಈ ಬುರುಡೆ ಕಾರ್ಯಾಚರಣೆ ಏನಿದೆ ಸದ್ಯ ಮುಗಿತಾ ಇಲ್ಲ, ಮುಂದುವರಿಸ್ತಾ ಇದ್ದಾರೆ. 7ನೇ ಪಾಯಿಂಟ್ ಅಲ್ಲಿ ಇವತ್ತು ವಿಚಾರಣೆಯನ್ನ ಅಂದ್ರೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕಳೆಬರಹ ಪತ್ತೆ ಹಚ್ಚುವಂತ ಕೆಲಸ ನಡೀತಾ ಇದೆ. ದೂರುದಾರನ ಸೂಚನೆಯಂತೆ 7ನೇ ಗುಂಡಿಯನ್ನ ಕೂಡ ಎಸ್ಐಟಿ ಟೀಮ್ ಅಗದು ನೋಡ್ತಾ ಇದೆ. ಯಾವುದೇ ಕಳೆಬರ ಅಥವಾ ಅವಶೇಷಗಳಲ್ಲಿ ಪತ್ತೆ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ. ದೂರುದಾರ ಅನಾಮಿಕ ವ್ಯಕ್ತಿ ಸೂಚಿಸಿರುವಂತ 7ನೇ ಸ್ಥಳದಲ್ಲೂ ಕೂಡ ಪತ್ತೆ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳಿಂದ ನಡೆಸಲಾಗ್ತಾ ಇದೆ. 7ನೇ ಪಾಯಿಂಟ್ ಅಲ್ಲೂ ಕೂಡ ದೂರುದಾರ ಕೊಟ್ಟಂತ ದೂರಿನ ಅನ್ವಯ ಯಾವುದೇ ಕಳೆಬರಹ ಸಿಕ್ಕಿಲ್ಲ. ಹಿಟಾಚಿ ಮೂಲಕ ಅಗದು ಕಳೆಬರಹ ಪತ್ತೆ ಹಚ್ಚುವಂತ ಕಾರ್ಯ ಎಸ್ಐಟಿ ತಂಡದಿಂದ ನಡೀತಾ ಇದೆ. 3 ಅಡಿ ಅದು ಅಗದ್ರು ಏನು ಸಿಗಲಿಲ್ಲ, ಮತ್ತು 6 ಅಡಿವರೆಗೂ ಕೂಡ ಅಗೆದು ಎಸ್ಐಟಿ ಅಧಿಕಾರಿಗಳು ಹೂತಿಟ್ಟಿರುವಂತ ಶವಗಳ ಪತ್ತೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅನಾಮಿಕ ವ್ಯಕ್ತಿ ಕೊಟ್ಟಂತ ದೂರಿನ ಅನ್ವಯ 7ನೇ ಗುಂಡಿಯ ಉತ್ಖನನ ಕಾರ್ಯದಲ್ಲೂ ಕೂಡ ಎಸ್ಐಟಿಗೆ ಮಹತ್ವದ ಸಾಕ್ಷಿಗಳು ಸಿಕ್ಕಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಪಾಯಿಂಟ್ನತ್ತ ಕೂಡ ಎಸ್ಐಟಿ ತಂಡ ಪ್ರಯಾಣವನ್ನು ಬೆಳೆಸ್ತಾ ಇದೆ. ಎಸ್ಐಟಿಯಿಂದ ಈಗ 8ನೇ ಸ್ಪಾಟ್ ಉತ್ಖನನ ಕಾರ್ಯ ಆರಂಭ ಆಗಿದೆ. ಎಸ್ಐಟಿಯಿಂದ 8ನೇ ಸ್ಪಾಟ್ ಮಹಜರು ಕಾರ್ಯ ಶುರುವಾಗಿದೆ. ನೇತ್ರಾವತಿ ನದಿಯ ದಡದ ಸಮೀಪವಿರುವ 8ನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. 8ನೇ ಸ್ಪಾಟ್ ಕಾರ್ಯಾಚರಣೆಯನ್ನು ಗೌಪ್ಯವಾಗಿಡಲು ನಿರ್ಧಾರ ಮಾಡಲಾಗಿದೆ. ಗೌಪ್ಯ ವೈಜ್ಞಾನಿಕ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಎಸ್ಐಟಿ ಮುಂದಾಗಿದೆ. ಡ್ರೋನ್ಗಳಿಂದ ವಿಡಿಯೋ ದಾಖಲೀಕರಣ ಕೂಡ ಆಗ್ತಾ ಇದೆ. 7ನೇ ಸ್ಪಾಟ್ನ ಉತ್ಖನನ ಕಾರ್ಯ ಮುಕ್ತಾಯವಾಯಿತು. ದೂರುದಾರನ ಸೂಚನೆಯಂತೆ 7ನೇ ಸ್ಥಳದಲ್ಲಿ ಯಾವುದೇ ಕಳೆಬರಹ ಸಿಕ್ಕಿಲ್ಲ. ನದಿ ಬದಿಯಲ್ಲೇ ಇದ್ದಂತ 7ನೇ ಸ್ಥಳದಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಎಸ್ಐಟಿ ತಂಡ ಕೆಲಸವನ್ನು ಮಾಡ್ತಾ ಇದೆ. ಇಟಾಚಿ ಮೂಲಕ ಕೂಡ ಅಗಿಯುವಂತ ಕೆಲಸ ನಡೀತು. ಈಗ ಅಲ್ಲಿ ಏನು ಸಿಗದೆ ಇರೋದ್ರಿಂದ 8ನೇ ಸ್ಥಳಕ್ಕೆ ಈಗ ಎಸ್ಐಟಿ ತಂಡ ಪ್ರಯಾಣವನ್ನು ಬೆಳೆಸಿದೆ.